ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆ ಮೂಲಕ ಕಾಮನ್ ಮ್ಯಾನ್ಗಳನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಕಳಿಸ್ಕೊಡೋಣ ಅಂತ ಹೇಳಿ ಆಡಿಷನ್ಗೆ ಕರೀತಾರೆ. ಲಕ್ಷಾಂತರ ಜನ ಈ ಆಡಿಷನ್ಗೆ ಇದನ್ನು ಕೆಲಸ ಮಾಡ್ತಾರೆ. ಲಕ್ಷಾಂತರ ಜನ ಈ ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ವಿಡಿಯೋಸ್ಗಳನ್ನು ಕಳಿಸ್ಕೊಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ಇವರು ಎಷ್ಟು ನ್ಯಾಯವಾಗಿ ಆ ಅಪ್ಲಿಕೇಶನನ್ನು ತಗೊಂಡ್ರು, ಎಷ್ಟು ಚೆನ್ನಾಗಿ ಅವರನ್ನು ಸೆಲೆಕ್ಷನ್ ಮಾಡೋ ಪ್ರಾಸೆಸ್ನ ನಡೆಸಿದ್ರು ನೋಡಿ. ಇವ್ರಿಗೆ ಬೇಕಾದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ರ ಅಥವಾ ಜೆನ್ಯೂನ್ ಆಗಿಯೇ ಪ್ರತಿಭೆಗಳನ್ನು ಹುಡುಕಿದ್ರ? ಅದು ಇವಾಗ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕೆ ಅಂತಂದರೆ ನೋಡಿ, ಇಲ್ಲೊಬ್ರು ಸಾಧಕರು ಅಂತ ಹೇಳ್ತೀರಾ, ಅಥವಾ ಸಮಾಜ ಸೇವಕರು ಅಂತ ಹೇಳ್ತೀರಾ, ಅಥವಾ ಸಮಾಜದ ಕರ್ತವ್ಯವನ್ನು ತಾವು ದೇವರ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದಾರಾ ಅಂತೀರಾ. ಅದನ್ನು ನೀವೇ ಡಿಸೈಡ್ ಮಾಡಿ ಅವ್ರ ಜೊತೆ ಮಾತನಾಡಿದಾದ್ಮೇಲೆ. ಸೊ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಹೋಗಬೇಕು, ನಾವು ಜನಗಳಿಗೆ ಒಳ್ಳೆ ಸಂದೇಶವನ್ನು ಕೊಡಬೇಕು, ಗೆದ್ದು ಬರಬೇಕು ಅನ್ನೋ ಆಸೆ ಮತ್ತು ಆ ತುಟಿತದಿಂದಾಗಿ ಅವರು ಅಪ್ಲಿಕೇಶನ್ ಹಾಕ್ತಾರೆ. ಅಲ್ಲಾದಂತಹ ಆ ಒಂದು ರಿಜೆಕ್ಷನ್ನು ಅನ್ನೋದು ಕೂಡ ಗೊತ್ತಾಗಂಗಿಲ್ಲ, ಏನು ಮಾಡಿದ್ರು ಅನ್ನೋದು ಕೂಡ ಗೊತ್ತಿಲ್ಲ ಇವ್ರಿಗೆ. ಸೊ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ ಇವರು ಅನ್ನೋ ಪ್ರಶ್ನೆ ಇವ್ರದ್ದು. ಬನ್ನಿ, ಆ್ಯಕ್ಚುಲಿ ಈ ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಮಾಡೋ ಈ ಒಂದು ಪ್ರಾಸೆಸ್ ಎಷ್ಟು ಕೆಟ್ಟದಾಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಇವರು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಈ ಕಾಮನ್ ಮ್ಯಾನ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ, ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಆಡಿಷನ್ ಯಾವ ರೀತಿಯಾಗಿ ನಡೆಸಿದ್ರು, ಅಸಲಿಗೆ ಆಡಿಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನವೀನ್ ಅವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು? ಸರ್, ನಾನು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನಿಂದ ಶ್ವೇತಾ ಮಾತಾಡ್ತಾ ಇದ್ದೀನಿ ಸರ್. ಮೇಡಮ್ ಹೇಳಿ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್. ಸರ್, ಒಂದು ವಿಚಾರ, ಮೇಡಮ್, ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ಸಿತ್ತು? ಮೇಡಮ್, ತುಂಬಾ ಚೆನ್ನಾಗಿದೆ ನೀವು ಕೇಳ್ತಿರೋಂತ ವಿಚಾರ. ಯಾಕಂದ್ರೆ ನನ್ನ ಬಗ್ಗೆ ಯೂಟ್ಯೂಬ್ ಅಲ್ಲಿ ಇಲ್ಲಿವರೆಗೂ ಯಾರೂನು ಮಾತಾಡಿಲ್ಲ, ತಮಗೆ ತಲುಪಿದೆ ಅಂತ ಹೇಳಿ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ಅಂತ ಹೇಳಿದ್ರೆ ನಾನು ಯಾಕೆ ಹೋಗ್ಬೇಕು ಅಂತ ಹೇಳಿ, ನಾನು ಬಡ ಜನರ ನೋವು ನಲಿವುಗಳು ನನಗೆ ಗೊತ್ತಿದೆ. ನಾನು ದೊಡ್ಡನಾಗ್ಬೇಕು ಅಥವಾ ಮನೋರಂಜನೆ ಕೊಡಕ್ ಹೋಗ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ಬಡ ಜನರಿಗೆ ಇವತ್ತು ಯಾವ್ದು ದೊಡ್ಡ ವೇದಿಕೆಗಳು ಸಿಗ್ತಾ ಇಲ್ಲ. ಅವ್ರ ನೋವು ನಲಿವುಗಳು ನನಗೆ ಗೊತ್ತಿದೆ ಮೇಡಮ್. ಅವ್ರ ನೋವು ನಲಿವುಗಳನ್ನ ಅಲ್ಲಿ ಸಾಕಷ್ಟು ಸಮಯ ಸಿಗುತ್ತೆ, ಅಲ್ಲಿ ಹೇಳ್ಬೇಕು ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ಓಕೆ, ಈಗ ಬಿಗ್ ಬಾಸ್ ಸೆಲೆಕ್ಷನ್ ಅಲ್ಲಿ ಒಂದು ಆಡಿಷನ್ ಅಂತ ಮಾಡಿದ್ರಲ್ವಾ? ಸೊ ಅದರಲ್ಲಿ ನೀವೇನು ವಿಡಿಯೋನ ಕಳಿಸ್ಕೊಟ್ಟಿದ್ರಿ ಸರ್ ಅವ್ರಿಗೆ? ಮೇಡಮ್, ಹೌದು. ಅದು ಯಾಕಂದ್ರೆ ನಾನು ನಿಜ ಅಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ರು. ಬಿಟ್ಟಂತ ಸಮಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನನಗೆ ಹಾಕಕ್ ಆಗ್ಲಿಲ್ಲ, ತಾಂತ್ರಿಕ ದೋಷ ಉಂಟಾಯ್ತು ಅಂತ ಹೇಳಿದ್ರೆ ಅದು ಅಪ್ಲಿಕೇಶನ್ ಹಾಕಕ್ಕೆ ಆಗ್ಲಿಲ್ಲ. OTP ಬರ್ಲಿಲ್ಲ, ಏನು ತಗೊಳ್ಳಿಲ್ಲ. ನಂತರದಲ್ಲಿ ನಾನೇನ್ ಮಾಡಿದೆ ಅಂತ ಹೇಳಿ ಇಮೇಲ್ ಮಾಡಿದೆ ರಿಟರ್ನ್. ನಾನು ಮತ್ತೆ ಅವ್ರಿಗೆ ಇಮೇಲ್ ಮಾಡಿದೆ. ಇಲ್ಲಿವರೆಗೂ ನನಗೆ ಯಾವ್ದೇ ರಿಪ್ಲೈ ಕೊಟ್ಟಿಲ್ಲ ಅವರು, ಮತ್ತೆ ಯಾವ್ದೇ ರೀತಿ ಫೋನ್ಗಳನ್ನು ಮಾಡಿಲ್ಲ. ಯಾಕಂದ್ರೆ ನಾನು ಇವತ್ತು ಸಕಲೇಶ್ಪುರ ಜನತೆ ಆಗಿರ್ಬೋದು, ಮತ್ತೆ ಕರ್ನಾಟಕ ಜನತೆ ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಅವರೇ ವೈರಲ್ ಮಾಡ್ತಿದ್ದಾರೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಅವ್ರ ಪ್ರೀತಿ ವಿಶ್ವಾಸಗಳ ಮುಂದೆ ಯಾವ್ದು ದೊಡ್ಡ ವೇದಿಕೆ ಇಲ್ಲ ಅಂತ ಇವತ್ತು ಗೊತ್ತಾಗ್ತಿದೆ ನನಗೆ. ಇಲ್ಲೇ ಸಾಧಿಸ್ಬಿಟ್ರಲ್ಲ ನೀವು. ಬಿಗ್ ಬಾಸ್ ಮನೆಗೆ ಹೋಗಿ ಸಾಧಿಸೋದಕ್ಕಿಂತ ಇಲ್ಲೇ ಸಾಧಿಸ್ಬಿಟ್ರಲ್ಲ, ಇಲ್ಲೇ ಗೆದ್ದು ಬಿಟ್ರಲ್ಲ ನೀವು. ಜನಗಳ ಪ್ರೀತಿನ ಇಲ್ಲೇ ಪಡೆದು ಬಿಟ್ರಲ್ಲ. ಆತರ ಅಲ್ಲ ಮೇಡಮ್, ನಮ್ ಮನ್ಸಲ್ಲಿದೆ. ಅದು ಅಲ್ಲಿ ಹೋದಾಗ ಹೇಳ್ಬೇಕು ಅಂತ ಇದ್ದಿದ್ದಷ್ಟೇ. ಯಾಕಂದ್ರೆ ನಾನು ಇಲ್ಲಿ ಬೇಕಾದ್ರೆ ಏನೋ ನಾಟಕ ಆಡ್ಬೋದು, ಏನೇ ಮಾಡ್ಬೋದು. ಅಲ್ಲಿ ಹೋದಾಗ ನನ್ನ ವ್ಯಕ್ತಿತ್ವ ಗೊತ್ತಾಗ್ಲೇಬೇಕಲ್ವ ಮೇಡಮ್. ಯಾವುದೇ ನಾಟಕಕ್ಕೋಸ್ಕರ ಮಾಡ್ತಾ ಇಲ್ಲ, ನಮ್ಮಂತ ಬಡ ಜನ ನೋವುಗಳಲ್ಲಿ ಗೊತ್ತಾಗ್ಲಿ ಅಂತ ನನ್ಗೊಂದು ಉದ್ದೇಶ ಅಷ್ಟೇ. ಓಕೆ, ಈಗ ಕಾಮನ್ ಮ್ಯಾನ್ಗಳನ್ನ ಈ ಬಾರಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತೀವಿ ಅಂತ ಹೇಳಿ ಅವ್ರು ಈ ಬಾರಿ ಈ ತರದೊಂದು ತಗೊಂಡ್ ಬಂದ್ರು, ಎಲ್ರಿಗೂ ಖುಷಿ ಆಯ್ತು. ಸೊ ಅಂದ್ರೆ ಇದೇ ಮೊದಲನೇ ವರ್ಷನ ನೀವು ಟ್ರೈ ಮಾಡಿದ್ದು, ಅಥವಾ ಈ ಹಿಂದೆ ಎಲ್ಲ ಟ್ರೈ ಮಾಡಿದೀರಾ? ಇಲ್ಲ, ಇದೀಗ ಈ ಮೊದಲನೇ ವರ್ಷ. ಯಾಕಂತ ಹೇಳಿ ನನಗೆ ಗೊತ್ತಾಗಿದ್ದು ಈ ವರ್ಷ ಕೆಲಸ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಕನ್ನಡ ಗೊತ್ತಿರ್ಲಿಲ್ಲ ನಂಗೆ. ಹೋದ್ ಸತಿ ಎಲ್ಲ ನನಗೆ ಗೊತ್ತಿಲ್ಲ. ಈ ಸತಿ ನೋಡ್ಬೇಕಾದ್ರೆ ಏನ್ ಅನ್ಸ್ತಂದ್ರೆ, ಕಾಮನ್ ಮ್ಯಾನಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು. ನನ್ಗೂ ನಮ್ಮ ಬಡ ಜನರುಗಳ ನೋವು ನಲಿವುಗಳೆಲ್ಲ ಗೊತ್ತಿತ್ತಲ್ವ. ನಾನು ಬಡ ಕುಟುಂಬದಲ್ಲಿ ಹುಟ್ಟಿರೋನು. ನನ್ಗೂ ಒಂದು ಅವಕಾಶ ಸಿಗುತ್ತೇನೋ ಅಂತ ನಂಬಿಕೆ ಮೇಲೆ ಹಾಕೋಣ ಅಂತ ಹೇಳಿ ಟ್ರೈ ಮಾಡಿದೆ. ಅದು ಹಾಕಕ್ ಆಗ್ಲಿಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ಕಳ್ಸಿಕೊಟ್ಟೆ. 3 ನಿಮಿಷದ ಏನಿತ್ತು ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರ ಏನ್ ಮಾಡಿದ್ರು, ಎಲ್ಲಾ ಕಡೆ ವಾಟ್ಸ್ಆಪ್ ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಅವ್ರಗಳು ಹಾಕಂತ ಹೋದ್ರು. ಇಮೇಲ್ ಐಡಿ ಇತ್ತು, ಸಾರಿ, ನನ್ನ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಫೇಸ್ಬುಕ್ ಇವತ್ತು ಬೇಕಾದ್ರೆ ತಾವು ಗಮನಿಸಬಹುದು. ನನ್ನ ವಿಡಿಯೋಗಳು ನಾನು ಹಾಕಿಲ್ಲ ಇಲ್ಲಿವರೆಗೂ. ಯಾಕೆಂದ್ರೆ ನನಗೆ ವೈರಲ್ ಆಗ್ಲಿ ಅಥವಾ ಬೇರೆ ನನಗೆ ಗುರ್ತಿಸ್ಕೊಬೇಕು ಅನ್ನೋ ಉದ್ದೇಶ ಇಲ್ಲ. ಬಡ ಜನಗಳಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಅಷ್ಟೇ ನನ್ನ ಉದ್ದೇಶ. ಓಕೆ, ಆಕ್ಚುಲ್ ಆಗಿ ಈಗ ನಮ್ಮ ಜನಗಳಿಗೆ ನೀವು ಹೇಳ್ಬಿಡಿ, ನೀವೇನ್ ಕೆಲಸ ಮಾಡ್ತಾ ಇರೋದು ಸರ್? ನೀವು ಏನ್ ಸೇವೆ ಮಾಡ್ತಾ ಇದ್ದೀರಿ ನೀವು? ಮೇಡಮ್, ನನ್ನ ಹೆಸರು ಬಂದು ನವೀನ್, ಸಕಲೇಶ್ಪುರದಿಂದ.
ತಂದೆ ಬಂದು ಇಲ್ಲ ಚಿಕ್ಕದ್ರಲ್ಲೇ ತೀರೋದ್ರು. ಓಕೆ ಕೂಲಿ ಕೆಲಸ ಮಾಡ್ಕೊಂಡು ಸಾಕಿದ್ರು. ಓಕೆ ನಾನು ಅದಾದ ನಂತರ ITI ವಿದ್ಯಾಭ್ಯಾಸ ಮಾಡಿದೆ, SLC ಮುಗಿಸಿ. ಓಕೆ ನಾನು ಅದೆಲ್ಲ ಆದ್ಮೇಲೆ ತುಂಬಾ ಕಷ್ಟಪಟ್ಟು ಒಂದು ಗೃಹ ರಕ್ಷಕ ದಳ ಅಂತ ಹೇಳಿ ಸಿಗುತ್ತೆ, ಕರ್ನಾಟಕ ರಾಜ್ಯ ಹೋಮ್ ಗಾರ್ಡ್ಸ್ ಅಂತ ಕರೀತಾರೆ, ಆ ಇದ್ರಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀನಿ. ಓಕೆ ಓಕೆ ಸೊ ಅಂದರೆ ಈಗ ನೀವು ಈಗ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರಿ. ಸೊ ಏನು ಸೇವೆ ಮಾಡ್ತಾ ಇದ್ದೀರಿ ಅದನ್ನ ನಾನು ಕೇಳಿದೆ ಇವಾಗ. ಮೇಡಮ್ ಈಗ ಸೇವೆ ಮಾಡ್ಬೇಕು ಅಂತ ಹೇಳಿ ತೋರ್ಪಡಿಕೆಗೋಸ್ಕರ ಮಾತ್ರ ಮಾಡ್ತಾ ಇಲ್ಲ, ಯಾಕಂದ್ರೆ ನನ್ನ ಆತ್ಮತೃಪ್ತಿಗೋಸ್ಕರ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಯಾರು ಹೇಳ್ದಿರ್ಬೋದು, ಓಕೆ ಆದ್ರೆ ನಾನು ಸೋತಾಗ ಬೆನ್ ತಟ್ಟಿರೋದಿರ್ಬೋದು ಅಥವಾ ಹಸ್ದಾಗ ಊಟ ಹಾಕಿರ್ಬೋದು, ಅದು ಒಂದು ಸಮಾಜದ ಸೇವೆನೇ ಅಲ್ಲ ಮೇಡಮ್. ಓಕೆ ಅಂದ್ರೆ ಬಡತನದಲ್ಲಿ ಹುಟ್ಟಿದೀನಿ, ಬಡವರಿಗೆ ನಾನು ಆಗ್ತೀನಿ ಅನ್ನೋದು ನಿಮ್ಗೆ. ಯಾಕಂದ್ರೆ ಇವತ್ತಿರ್ತೀವೋ ನಾಳೆ ಹೋಗ್ತೀವೋ ಗೊತ್ತಿಲ್ಲ ಮೇಡಮ್, ಅವ್ರಿಗೋಸ್ಕರ ನಾವ್ ಏನಾರ ಒಂದ್ ಮಾಡ್ಬೇಕು ಅಂತ ಅಷ್ಟೇ ನನ್ನ ಆಸೆ. ನೋಡಿ ಇವತ್ತು ಇನ್ನೊಂದು ತುಂಬಾ ಬೇಜಾರಾಗ್ತಿರೋ ವಿಚಾರ ಅಂತ ಹೇಳಿದ್ರೆ, ನಾನು ವೃತ್ತ ಇದೆ ಗೊತ್ತಾ, ವೃತ್ತದ ವಿಚಾರ ತಗೊಂತಾರೆ, ತಾವೆಲ್ಲ ಕೇಳಿದ್ರ? ಆ ವೃತ್ತದ ವಿಚಾರ ಟ್ರೋಲ್ ಮಾಡ್ತಾರೆ. ವೃತ್ತದ ಒಳಗೆ ಹೊರಗೆ ಹುಡುಕೋದ್ರಲ್ಲಿ ಜಗತ್ತು ಇವತ್ತು ಬಿಸಿ ಆಗಿದೆ, ಆದ್ರೆ ವೃತ್ತದ ಬೆಂಕಿಯಲ್ಲಿ ಬೆಂದಿರೋ ನೋವುಗಳು ಕಣ್ಣೀರುಗಳು ಯಾರು ಕಾಣಿಸ್ತಾ ಇಲ್ವಲ್ಲ, ಅದೇ ನೋವು ಆಗ್ತಿರೋದು ನನಗೆ. ಓಕೆ, ಅಂದ್ರೆ ಇವಾಗ ಜಡ್ಜಸ್ ಸ್ಥಾನದಲ್ಲಿದ್ದಂತ ವಿನಯ್ ಗೌಡ ಅವರು ಒಬ್ರು ಕಾಮನ್ ಮ್ಯಾನ್ ಒಬ್ರು ಬರ್ತಾರೆ, ಅವ್ರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ವೃತ್ತದಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಹೇಳಿ. ಸೊ ಈಗ ಅವ್ರು ಆ ಸ್ಥಾನದಲ್ಲಿ ಕುತ್ಕೊಂಡು ಆ ಪ್ರಶ್ನೆ ಕೇಳಿದ್ರಲ್ವಾ ಸರ್, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ತಿಳಿದಿದ ಮಟ್ಟಿಗೆ ನಾವು ಪುಸ್ತಕದಲ್ಲ ಓದಿದೀವಿ, ಅದು ವೃತ್ತ, ಅದು ಗೋಡೆ ಅಲ್ಲ. ವೃತ್ತಕ್ಕೆ ಇನ್ಸೈಡ್ ಮತ್ತೆ ಔಟ್ ಸೈಡ್ ಅಂತ ಇರೋದು ಜಾಗದ ಹೆಸರು ಅದು, ಆಯ್ತಾ? ಗೂಗಲ್ ಅಲ್ಲಿ ಬೇಕಾದ್ರೂ ಹುಡುಕ್ ನೋಡಿ ಮೇಡಮ್, ಇದು ಕೇವಲ ಒಂದೇ ಸುತ್ತಳತೆ, ಗೋಡೆಗಳಿರಲ್ಲ, ಸೈಡ್ ಗಳಿರಲ್ಲ ಅದಕ್ಕೆ. ಸೆಲೆಬ್ರಿಟಿಗಳಿಗೂ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಸೆಲೆಬ್ರಿಟಿಗಳು ಸಾಮಾನ್ಯ ಜನದಿಂದನೇ ಹೋಗಿರೋದಲ್ವಾ. ಈಗ ಜನಗಳು ಮನ್ಸ್ ಮಾಡಿದ್ರೆ ತಾನೇ ಅಲ್ಲಿ ಕಳ್ಸಕ್ ಸಾಧ್ಯ ಅವ್ರನ್ನ ಸೆಲೆಬ್ರಿಟಿನ. ಬಟ್ ಆದ್ರೆ ನಾನ್ ಹೇಳ್ತಿರೋದು ಸೆಲೆಬ್ರಿಟಿಗಳು ತಪ್ಪಲ್ಲ, ಅದು ಆಟದ ತರ ನೋಡಿ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಆಟದ ತರ ನೋಡಿ ಮೇಡಮ್, ಅಷ್ಟೇ ಹೇಳೋದು. ಸೆಲೆಬ್ರಿಟಿಗಳು ಸಾಮಾನ್ಯ ಜನರ ತರನೇ ಅಲ್ವಾ. ಈಗ ಒಂದು ಈ ಅಗ್ನಿ ಪರೀಕ್ಷೆ ಪ್ರಾಸೆಸ್ ನಡೀತಾ ಇದೆಯಲ್ಲ, ಸೊ ಇದು ನಿಮ್ಗೆ ಇಷ್ಟ ಇಲ್ಲ? ಅದು ನಾನು ಹೇಳಕ್ ಹೋಗಲ್ಲ, ಜನಗಳು ನಿರ್ಧಾರ ಮಾಡ್ತಾರೆ. ಅಂದ್ರೆ ಈಗೇನ್ ಸೆಲೆಬ್ರಿಟಿಗಳು ಬರ್ತಾ ಇದಾರಲ್ಲ, ಅವ್ರಿಗೂ ಕೂಡ ಈ ರೀತಿ ಅಗ್ನಿ ಪರೀಕ್ಷೆ ಆಗಬೇಕಾಗಿತ್ತು ಅನ್ನುವಂತ ಒಪಿನಿಯನ್ ನಿಮ್ದು? ಹೌದು, ಆಟದ ತರ ನೋಡಿ ಅಂತಷ್ಟೇ ನನ್ನ ಉದ್ದೇಶ. ಯಾಕಂದ್ರೆ ಸೆಲೆಬ್ರಿಟಿಗಳು ಮಾಡಿದ್ರೆ ಜನಗಳಲ್ವ ಮೇಡಮ್. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಅವರು ಸಾಧಕರ್ರಿ, ಅವರನ್ನ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದೀವಿ, ನೀವೇನು ಸಾಧನೆ ಮಾಡಿಲ್ಲ, ಹಂಗಾಗಿ ನೀವು ಕಾಮನ್ ಮ್ಯಾನ್ ಗಳನ್ನ ಈ ರೀತಿ ನಾವು ಜಲ್ದಿ ಹಿಡಿತಾ ಇದೀವಿ ಅನ್ನೋದು ವಾದ ಅವ್ರದ್ದು. ಅದಕ್ಕೇನ್ ಹೇಳ್ತೀರಿ? ಕಾರಣ ಆಗಿದ್ಯಾರು ಮೇಡಮ್? ಅಲ್ಲ, ಸಾಧನೆ ಮಾಡೋ ಕಾರಣ ಹಿಂದಿರೋ ಶಕ್ತಿ ಯಾವ್ದು? ಅದೇ ಜನ ನೋಡ್ಲಿಲ್ಲ ಅಂತಂದ್ರೆ ಇವತ್ತು ಅವ್ರು ಆ ಸೀಟಲ್ಲಿ ಮತ್ತೆ ಇವತ್ತು ಆ ಮಟ್ಟಕ್ಕೆ ಅವ್ರು ಹೋಗ್ತಾ ಇರ್ಲಿಲ್ಲ ಅಂತ ಹೇಳ್ತೀರಿ? ಹೌದು, ಕಾರಣಗಳೇ ನಾವಲ್ವಾ. ಈಗ ನಾವೇ ಗುರುತಿಸಿಲ್ಲ ಅಂದಿದ್ರೆ, ಜನ ಗುರುತಿಸಿಲ್ಲ ಅಂದಿದ್ರೆ, ಯಾವ್ದೇ ವ್ಯಕ್ತಿ ಆಗ್ಲಿ ಇದಾಗ್ಲಿ ಜನಗಳ ಶಕ್ತಿ ಏನು ಅಂತ ತೋರಿಸಿದ್ರಲ್ವಾ. ಅವ್ರಿಗೂ ಆಟದ ತರ ನೋಡಿ ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಸರ್, ಆಕ್ಚುಲಿ ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಡೈರೆಕ್ಟ್ ಆಗಿ. ಇವಾಗ ನೀವು ಈಗ ಬಿಗ್ ಬಾಸ್ ನ ಕಾಮನ್ ಮ್ಯಾನ್ ಸೆಲೆಕ್ಷನ್ ಪ್ರಾಸೆಸ್ ಇತ್ತಲ್ಲ, ಅದು ನಿಮ್ಗೆ ಏನ್ ಅನ್ಸುತ್ತೆ? ಸ್ಕ್ರಿಪ್ಟ್ ಅನ್ಸುತ್ತಾ ಇವ್ರನ್ನೇ ಮಾತ್ರ ತಗೋಬೇಕಾಗಿತ್ತು ಅನ್ನೋದೊಂದು ಇಟ್ಕೊಂಡೆ ಅವರು ಈ ಸೆಲೆಕ್ಷನ್ ಮಾಡಿದ್ರು? ಮಿಕ್ದವ್ರು ತುಂಬಾ ಜನ ಕಳ್ಸವ್ರು, ಅವ್ರು ಯಾರಿಗೂ ಕೂಡ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ತೀರಾ? ಏನ್ ಕತೆ? ತಮ್ಗೆ ಒಂದೇ ಒಂದು ಉತ್ತರ ಕೂಡ ಕೇಳ್ತಿದೀನಿ. ಈ ವಿಚಾರ ನೀವ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ರೆಕಾರ್ಡ್ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ವಿಚಾರ ಹೇಳ್ತೀನಿ, ಒಂದು ಹುಡುಗಿ ಕೆಲವೇ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಆ ಹುಡುಗಿ ಕೆಲವೇ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಆ ಹುಡುಗಿ ಹೊರಗಡೆ ಬಂದ್ಮೇಲೆ ನಿಜ ಬಣ್ಣ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಅಲ್ಲಿ 3 ಜನ ಸೆಲೆಕ್ಟ್ ಮಾಡ್ತೀನಿ ಅಂತ ಇಲ್ಲ, 2 ಜನ ಒಳಗಡೆ ಕಳ್ಸೋ ಅಂತದಾಗುತ್ತೆ. ಅಲ್ಲಿ 2 ಜನನ ಸೆಲೆಕ್ಟ್ ಮಾಡ್ತಾರೆ. ತಂಡಗಳಲ್ಲಿ ಹರಿದಾಡ್ತಿರೋದು ನಾನು ಹೇಳ್ತಿರೋದು. ಮತ್ತೆ ಇವರೇ ಹೋಗಿ ಇನ್ನೊಂದು ಹೇಳ್ತಾ ಇದೀನಿ, ಒಂದು ಹುಡುಗಿ ವೈರಲ್ ಆಗುತ್ತೆ, ಒಂದು ಆಡಿ ಹೇಳ್ಬಿಟ್ಟು ಅದ್ ನಾನು ಹೇಳಕ್ ಹೋಗಲ್ಲ, ಹೆಸರು ತಪ್ಪಾಗುತ್ತೆ. ಆ ಹುಡುಗಿ ಬಾಣದಂತೆ ಅದ್ ಗೊತ್ತಿಲ್ಲ. ಆ ಹುಡುಗಿನ ಇವರೇ ಹೋಗಿ ಅಪ್ರೋಚ್ ಮಾಡಿ ಕರೆಯೋ ಅಂತ ಮಾತುಗಳು ಆಗ್ತದೆ. ಆ ಹುಡುಗಿ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಬರುತ್ತೆ. ಬಂದಾಗ ತಮ್ಗೆ ಗೊತ್ತಾಗುತ್ತೆ. ಮತ್ತೆ ಒಬ್ರು ರಾಜಕೀಯ ಪ್ರೇರಿತವಾಗ್ರು ಒಬ್ರನ್ನ ಕರೆಯುವಂತದ್ದು ಆಗ್ತದೆ. ಅಲ್ಲಿ ವಿಡಿಯೋಗಳೆಲ್ಲ ಜಾಲತಾಣದಲ್ಲಿ ಹರಿದಾಡ್ತಿದೀವಿ, ನಾನು ಹೇಳ್ತಾ ಇಲ್ಲ, ಅದರಲ್ಲೇ ಹರಿದಾಡ್ತಿದೆ. ಅಂದ್ರೆ ನಿಮ್ದೇನ್ ಇವಾಗ ವಾದ? ಅಂತವ್ರನ್ನೆಲ್ಲ ಕರೆಸ್ತಾ ಇದಾರೆ, ನಮ್ಮಂತವ್ರಿಗೆ ಏನಕ್ಕೆ ಇವ್ರು ಅವಕಾಶ ಕೊಡ್ತಾ ಇಲ್ಲ ಅಂತ? ಅದ್ ನಾನ್ ಹೇಳ್ತಿಲ್ಲ ಮೇಡಮ್, ಜನಗಳು ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ. ಕರೀಲಿ, ನಿಜವಾಗ್ಲೂ ಪ್ರತಿಭೆ ಇರೋಂತವ್ರು ಕರೀಲಿ. ಒಬ್ಬ ಆಟೋ ಡ್ರೈವರ್ ಕರೀಲಿ, ಶ್ರಮಜೀವಿಗಳನ್ನ ಕರೀಲಿ, ಕಷ್ಟಪಟ್ಟು ಬದುಕ್ತಿರೋಂತ ಕರೀಲಿ. ಮೇಡಮ್, ಇಲ್ಲಿ ಬಡತನ ಅನ್ನೋದು ಹಣ ಇಲ್ದಿರೋದ್ ಮಾತ್ರ ಅಲ್ಲ, ಬೆಳವಣಿಗೆ ಕಾಣದಿರೋದ್ ನಿಜವಾದ ಬಡತನ ಮೇಡಮ್. ಖಂಡಿತ ಬೆಳವಣಿಗೆ ಯಾರು ಕಾಣಕ್ಕಾಗಲ್ವೋ, ಎಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಎಷ್ಟೋ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಅಂತವ್ರನ್ನ ಯಾಕೆ ಗುರುತಿಸ್ತಾ ಇಲ್ಲ ಅವರು? ಒಳ್ಳೆ ಮಾತು ಕಣ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದ್ಸತಿ ರಿಪೀಟ್ ಮಾಡಿ ಸರ್ ಅದನ್ನ ಮಾತನ್ನ. ಬಡತನ ಅಂತ ಹೇಳೋದು ಹಣ ಇಲ್ದೇ ಇರೋಂತದಲ್ಲ, ಬೆಳವಣಿಗೆ ಕಾಣದೇ ಇರೋದೇ ನಿಜವಾದ ಬಡತನ ಮೇಡಮ್. ಬೆಳವಣಿಗೆ ಆಗದೆ ಇರೋದು, ಹಾಗೆ ಬೆಳವಣಿಗೆಗೆ ಅವಕಾಶ ಸಿಗದೆ ಇರೋದು ಕೂಡ ಬಡತನ.
ಹೌದು ಮೇಡಮ್. ಈಗ ನನ್ನ ಹತ್ರ ಕೇಳಿದ್ವಿ, ಇನ್ನೂ ನಾನು ತುಂಬಾ ಚೆನ್ನಾಗಿ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಹ್ಮ್ ನನ್ನ ಹತ್ರ ಏನ್ ಹಾಡು ಹೇಳ್ತಿರೋ, ಏನು ಟ್ಯಾಲೆಂಟ್ ಇಲ್ಲ, ಏನು ಇಲ್ಲ, ಅದು ಒಪ್ಕೊಂತೀನಿ. ಆದ್ರೆ ಮನುಷ್ಯತ್ವ ಅನ್ನೋದು ಒಂದು ಇದೆಯಲ್ಲ ಮೇಡಮ್. ಅಲ್ಲ ಕಣ್ರಿ, ಇವಾಗ ಇನ್ನೊಂದು ಗೊತ್ತಾ ನಿಮಗೆ, ಬಿಗ್ ಬಾಸ್ ಮನೆಯಲ್ಲಿ ಏನಂತಂದ್ರೆ ಅವ್ರು ಹಾಡಬೇಕು, ಕುಣಿಬೇಕು, ಎಂಟರ್ಟೈನ್ಮೆಂಟು ಮಾಡಬೇಕು, ಮತ್ತೆ ಅಳಿಸ್ಲು ಬೇಕು, ಅಳಬೇಕು, ಮತ್ತೆ ಏಟಿಗೆ ಎದುರೇಟು ಕೊಡಬೇಕು, ಕೌಂಟರ್ ಅಟ್ಯಾಕ್ ಮಾಡಬೇಕು. ಇದೆಲ್ಲ ಇದ್ರೆ ಮಾತ್ರ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂತೀವಿ ಅಂತ ಹೇಳಿ ಆ ಜಡ್ಜಸ್ಗಳೇ ಬಾಯಿ ಬಿಟ್ಟು ಹೇಳ್ತಾ ಇದಾರಲ್ಲ ಸರ್ ಈಗ ಅಗ್ನಿ ಪರೀಕ್ಷೆಯಲ್ಲಿ. ಈಗ ನಾವೇನೋ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈಗ ನೀವು ಈ ಥರ ಮಾಡ್ತಿದ್ರೆ ನೀವು ಹೊರಗಡೆನೆ ಮಾಡ್ಕೊಳ್ಳಿ, ಬಿಗ್ ಬಾಸ್ ಮನೆ ಯಾಕೆ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಆಯ್ತು, ನಾನು ಅದಕ್ಕೊಂದು ಉತ್ತರ ಕೊಡ್ತೀನಿ. ಏನಂತ ಹೇಳಿದ್ರೆ, ಆಯ್ತು, ದೊಡ್ಡವ್ರ ಮನೇಲಿ ಸಣ್ಣವ್ರ ಮನೇಲಿ ಇರ್ತೀನಿ. ಅವಕಾಶ ಸಿಕ್ಕಿದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ಜನಗಳನ್ನ ಒಂದು ಇದಕ್ ಬಡವ್ರ ಧ್ವನಿಯಾಗಿ ನಾನು ಹೋಗ್ತೀನಿ. ಇಲ್ಲ ನನ್ ಕಡೆಗೆ ನಾನು ಹೇಳ್ತೀನಿ. ಅವ್ರು ಕರೆದ ತಕ್ಷಣ, ಅಕಸ್ಮಾತ್ ಕರ್ದಿಲ್ಲ ಅಂದ ತಕ್ಷಣ ನನ್ನ ಕೆಲ್ಸಗಳು ನಿಲ್ಲಲ್ಲ. ಯಾವ್ದೇ ಒಂದು ವ್ಯಕ್ತಿನ ಗುರಿಯಾಗಿಸಿ ನೀವು ಮಾತಾಡಕ್ಕೆ ಮೊದ್ಲು ನೋವು ನಲಿವುಗಳು ಏನು ಅಂತ ನಿಮ್ಗೆ ತಿಳಿದಿರ್ಬೇಕು. ಆ ಸ್ಥಾನದಲ್ಲಿ ಈಗ ಬರ್ತಾನ ಅಲ್ವಾ, ನನಗೆ ನಾನು ಹುಟ್ಟಿದೀನಲ್ವಾ ಮೇಡಮ್, ನಾನು ಹುಟ್ಟಿ ಬೆಳೆದಾಗ ಯಾರು ಬಡವರಾಗ್ಲಿ ಶ್ರೀಮಂತಾಗ್ಲಿ ಅಂತ ಹುಟ್ಟಬೇಕು ಅಂತ ಹುಟ್ಟಿರಲ್ಲ. ಆ ನೋವು ನಲಿವುಗಳನ್ನ ಬರ್ತನದಲ್ಲಿ ಹುಟ್ಟಿ ಬೆಳೆದಿರ್ತಲ್ಲ, ಅವ್ರಿಗೆ ಮಾತ್ರ ನೋವು ನಲಿವುಗಳು ಏನು ಅಂತ ಗೊತ್ತಿರುತ್ತೆ. ಓಕೆ ಸರ್, ಈಗ ಇತ್ತೀಚೆಗೆ ನೀವು ಅಗ್ನಿ ಪರೀಕ್ಷೆಯ ಆ ಪ್ರೋಮೋಗಳನ್ನೆಲ್ಲ ನೋಡಿದ್ರೆ, ಎಪಿಸೋಡ್ ನೋಡಿರ್ತೀರಾ. ಈ ಅಮುಕು ಡುಮುಕು ಮಂಜ ಮತ್ತೆ ಗಂಗಾ ರಂಗ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು ನೋಡ್ರಿ. ಅಂದ್ರೆ ಈ 60 ಜನದಲ್ಲಿ ಅವರಿಬ್ರು ಕೂಡ ಬಂದಿದ್ರು ವೇದಿಕೆ ಮೇಲೆ. ನಿಜ ಮೇಡಮ್, ನೀವ್ ಹೇಳ್ತಾರೆ ತುಂಬಾ ಖುಷಿ ಆಗುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಯೂಟ್ಯೂಬರ್ಗಳನ್ನ ಕರೀಲಿ, ಯೂಟ್ಯೂಬರ್ ಕರಿತಿರೋ ತಪ್ಪು ಅಂತ ನಾನು ಹೇಳಕ್ ನಾನು ಯಾರು ಅಲ್ಲ, ನಿಜ ಸತ್ಯ. ಯೂಟ್ಯೂಬರ್ನ ಕರೀಲಿ, ನಿಮ್ಮಂತ ಒಳ್ಳೆ ಕೆಲಸ ಮಾಡಿರೋ ಯಾಕೆ ಗುರುಸ್ತಾ ಇಲ್ಲ ಅವರು? ನೀವು ಉದಾಹರಣೆಗೆ ನಿಮ್ಮಂತ, ಈಗ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಫೋನ್ ಮಾಡಿ ಒಂದು ಪ್ರೋತ್ಸಾಹ ತುಂಬುವಂತ ಕೆಲಸ ಮಾಡ್ತಿದ್ರ ನಿಮ್ಮಂತವ್ರು ಇದಾರೆ. ಮತ್ತೆ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ತಲುಪಿಸೋ ಅಂತ ಯೂಟ್ಯೂಬರ್ಸ್ ಗಳಿದ್ದಾರೆ, ಮಾಧ್ಯಮ ಮಿತ್ರರು ಇದಾರೆ ಅಂತಾನೆ ಕರಿತಿಲ್ಲ ಅವರು. ಬರೀ ಫಾಲೋವರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಕರೆಯೋದಾದ್ಲು, ಅದನ್ನ ಒಪ್ಕೊಂತೀನಿ. ಫಾಲೋವರ್ಸ್ ಇದಾರೆ, ಕರೆದಿದ್ದಾರೆ, ನಾನು ಒಪ್ಕೊಂತೀನಿ. ಆದ್ರೆ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಫಾಲೋವರ್ಸ್ ಇಲ್ಲ. ಆದ್ರೆ ಮುಂದೆ ಒಂದಿನ ಹೋಗಿ TRP ನಾವು ಕೊಡಲ್ವಾ? ಖಂಡಿತ. ಯಾರೋ ಬೇರೆ ಬಂದಾಗ TRP ಕೊಡಲ್ವಾ ಅವರು? ನಿಮ್ಮಂತ ವ್ಯಕ್ತಿಗಳನ್ನ ಕರೆದಾಗ 0 ಅಂತ ನೀವು ಬಂದಿರ್ತೀರಾ, TRP ಕೊಡಲ್ವಾ? ಅದು ಬೇಕಾಗುತ್ತೆ ಮೇಡಮ್, ಮನುಷ್ಯತ್ವ. ಅದನ್ನ ಸ್ವಲ್ಪ ಇದನ್ನ ಅರ್ಥ ಅಂದ್ರೆ ನೀವೇನ್ ಹೇಳ್ತಿದ್ದೀರಾ, ರಿಯಲ್ ಟ್ಯಾಲೆಂಟ್ ಗಳನ್ನ ಇವರು ಹುಡುಕ್ತಾ ಇಲ್ಲ ಸರಿಯಾಗಿ. ಹೌದು ಮೇಡಮ್, ಸಿಕ್ಕವ್ರನ್ನ ಕಂಟೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಅದನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಹಿಂದೆ ಈಗ ಜಡ್ಜಸ್ ಗಳ ಬಗ್ಗೆ ನಾನು ದೂರ್ತಾ ಇಲ್ಲ, ಅಲ್ಲಿ ಆಗ್ತಾರ ಅಂತ ನಾನು ದೂರ್ತಾ ಇಲ್ಲ. ಮೊದ್ಲು ಒಂದು ಬ್ಯಾಕ್ ಎಂಡ್ ಟೀಮ್ ಅಂತ ಇರುತ್ತೆ, ವರ್ಕ್ ಮಾಡೋ ಅಂತ. ಈಗ ನಮ್ಮಂತರ ಅಪ್ಲಿಕೇಶನ್ ಹಾಕ್ತಿವಲ್ಲ ಮೇಡಮ್, ಅಪ್ಲಿಕೇಶನ್ ಹಾಕಿದ ತಕ್ಷಣ ಕರೆತರ ಅಂತ ಕೆಲಸ ಮಾಡ್ತಾರಲ್ವಾ, ಅವ್ರುಗಳು ಸರಿಯಾಗಿ ಕರೆ ತರಬೇಕಾಗಿತ್ತಲ್ಲ ವೇದಿಕೆಗೆ. ಇಂಥವ್ರನ್ನ ಗುರುತಿಸಿ ಇಂಥವ್ರನ್ನ ತರಬೇಕು ಅಂತ ಅವ್ರಿಗೆ ಕೊಟ್ಟಿರ್ತಾರಲ್ವ, ಅವ್ರು ಕರೆದು ಮಾಡ್ಬೇಕಾಗಿತ್ತು ಆ ಕೆಲಸನ. ಪಾಪ ಜಡ್ಜಸ್ ಗಳ ಬಗ್ಗೆ ದೂರೋದಾಗ್ಲಿ ಅಥವಾ ಅಲ್ಲಿ ಹೋಗಿರೋಂತ ಕಂಟೆಸ್ಟೆಂಟ್ ಗಳ ಬಗ್ಗೆ ದೂರೋದಾಗ್ಲಿ ನಮ್ಮ ಅಭಿಪ್ರಾಯ ಅಲ್ಲ. ಈಗ ನೀವು ಹಿಂಗ್ ಅಂತೀರಲ್ಲ, ಈಗ ಒಳ್ಳೆ ಕಂಟೆಸ್ಟೆಂಟ್ ನ ಹುಡುಕ್ಬೇಕು, ಮತ್ತೆ ಪ್ರತಿಭಾವಂತರನ್ನ ಹುಡುಕ್ಬೇಕು, ಒಳ್ಳೆಯವ್ರನ್ನೇ ಹುಡುಕ್ಬೇಕು ಅಂತ, ಅಲ್ಲಿ ಕೆಳವರ್ಗದವ್ರನ್ನೇ ಹುಡುಕ್ಬೇಕು, ಈ ಥರದನ್ನೆಲ್ಲ ಹೇಳಿದ್ರಲ್ಲ ಸರ್. ಈಗ ಬಡವರನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಈಗ ರೈತ ಮಹಿಳೆ ಹೇಮಲತಾ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿದ್ರು, ಗೊತ್ತಾ ನಿಮ್ಗೆ? ಹೌದು ಮೇಡಮ್. ಅವ್ರ ಸೆಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ? ಅವ್ರಾಗೆ ಹೋಗಿದ್ದು, ಯಾರು ಕಳಿಸ್ಕೊಟ್ಟಿಲ್ಲ, ಅವ್ರನ್ನ ರಿಜೆಕ್ಟ್ ಮಾಡಿಲ್ಲ. ಅವ್ರಾಗೇನೆ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೋದ್ರು, ಅವರು ಗಿವ್ ಅಪ್ ಮಾಡಿ. ಅವ್ರ ಸೆಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಲ್ಲಿಗೆ ಸಮಾಜ ಯಾವ ತರ ಆಗಿದೆ ನೋಡ್ಕೊಳ್ಳಿ ಮೇಡಮ್. ಅವ್ರಿಗೆ ಎಷ್ಟು ನೊಂದಿರ್ಬೋದು, ಬೆಂದಿರ್ಬೋದು ಆ ವ್ಯಕ್ತಿಗೆ ಪಾಪ. ಆಗು ಹೋಗುಗಳು ಯಾವ ರೀತಿ ಆಗ್ತಿದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಓಕೆ, ಅಂದರೆ ನೋಡಿ, ಇವಾಗ ನೀವು ಹೇಳಿದ್ರಿ, ಈಗ ನಮ್ಮಂಥ ಪ್ರತಿಭಾವಂತರು ಮತ್ತು ನಮ್ಮಂಥ ಒಳ್ಳೆಯವರನ್ನ ಮತ್ತು ನಾವು ಇಷ್ಟು ಸಮಾಜಕ್ಕೆ ಇಷ್ಟೆಲ್ಲ ಮಾಡ್ತಿದ್ವಿ, ನಮ್ಮಂಥವ್ರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ, ಇಂಥವ್ರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಈಗ ಹೇಮಲತಾ ಅವ್ರನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ಏಕೈಕ ರೈತ ಮಹಿಳೆ, ಫಸ್ಟ್ ಟೈಮ್ ಅವರು ಇವಾಗ ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ ಬಂದಿದ್ರು. ಸೊ ನಾವು ಅವ್ರು ಹೇಳೋದು ಅಂದರೆ, ನಾವು ಇವಾಗ ಆ ವರ್ಷನ್ ಮಾತಾಡಿದ್ರೆ, ನಾವು ನೋಡಿ ಇನ್ನೋಸೆಂಟ್ ಆಗಿದ್ರು ಅವರು, ಹಾಗಿದ್ರು ಸಹಿತ ರೈತ ಮಹಿಳೆ ಆಗಿದ್ರು ಸಹಿತ ನಾವು ಅವ್ರಿಗೆ ಕೊಟ್ವಿ ಅವಕಾಶ, ಅವರೇ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅನ್ನೋ ಥರದ್ದು ಈಗ ಅವರು ಉತ್ತರ ಕೊಡ್ತಾರೆ ಅಲ್ವಾ ಸರ್? ಜನಗಳಿಗೆ ಯಾವ ರೀತಿ ಅರ್ಥ ಆಗುತ್ತೆ ಅಂತ ಅಲ್ಲಿ ತಮ್ಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡಬೇಡ ಅಂತ ಅನ್ಕೊಂತೀನಿ. ಓಕೆ, ಈಗ ತಂದೆ ಮಗ ಅವರಿಬ್ಬರನ್ನು ಸೆಲೆಕ್ಟ್ ಮಾಡಿದಾರಲ್ಲ ಸರ್. ಇವಾಗ ನೋಡಿ, ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡೋದೇ ದೊಡ್ಡ ಕಷ್ಟ ಆಗೋಗ್ಬಿಡ್ತು ಲಕ್ಷಾಂತರ ಜನದಲ್ಲಿ. ಅದ್ರಲ್ಲಿ ಈಗ ತಂದೆ ಮಗ ಅವ್ರು ಗೊತ್ತಲ್ಲ ನಿಮಗೆ, ರಾಜೀವ್. ತಂದೆ ಮಗನ್ ಸೆಲೆಕ್ಟ್ ಮಾಡಿದಾರಲ್ಲ, ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಅಲ್ಲಿ ಸೆಲೆಕ್ಟ್ ಮಾಡಿದ್ರ ನೀವ್ ಹೇಳ್ತಿದ್ರು ಅಷ್ಟೇ, ಇನ್ನು ಕೊನೆ ಅಂತ ಆಗಿಲ್ವಲ್ಲ, ಇನ್ನು ಕೊನೆ ಅಂತ ನೋಡಿ. ಇವಾಗ ಏನಂತಂದ್ರೆ ಸರ್, ಈಗ ಏನಾಗಿದೆ ಅಂತಂದ್ರೆ, ಈಗ ಅಷ್ಟು ಜನದಲ್ಲಿ ಅಳದು ತೂಗಿ ಬರೀ 3 ಜನನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರಂತೆ.
ಸೊ ಅಟ್ಲೀಸ್ಟ್ ಈ ಒಂದು 20 ದಿನ ಏನು ಶೋ ನಡೀತಾ ಇದೆಯಲ್ಲ 15 ದಿನ ಅದ್ರಲ್ಲಾದ್ರೂ ನಾವು ಕಾಣಿಸ್ಕೊಂತಿದ್ದೀವಲ್ವಾ 60 ಜನ ನೀನು ಸೆಲೆಕ್ಟ್ ಮಾಡಿ ತಗೊಂಬಂದ್ರಲ್ಲ ವೇದಿಕೆಗೆ. ಕೆಲವ್ರಿಗೆ ಆ ಅವಕಾಶನೂ ಸಿಕ್ಕಿಲ್ಲ, ಅದ್ರಲ್ಲಿ ನೀವು ಒಬ್ರು. ಇಲ್ಲ, ಅದು ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ರೆ, ಅವಕಾಶ ಸಿಕ್ಕಿಲ್ಲ ಅನ್ನಕ್ಕಿಂತ ಜನ ಇವತ್ತು ಸಣ್ಣ ಸಹಾಯ ಮಾಡಿದ್ರು ನಮ್ಮ ಸಕಲೇಶ್ಪುರ ಜನತೆ ಆಗಿರ್ಬೋದು ಅಥವಾ ಕರ್ನಾಟಕ ಜನತೆ ಆಗಿರ್ಬೋದು, ಅವ್ರುಗಳು ಗೆದ್ದಿದ್ದಾರೆ. ಇವತ್ತು ಮಾನವೀಯತೆ ಗೆದ್ದಿದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಂತ ಒಬ್ಬ ಮಾಧ್ಯಮ ಮಿತ್ರರು ಇವತ್ತು ನನಗೆ ಫೋನ್ ಮಾಡಿ ಈ ವಿಚಾರವಾಗಿ ಪ್ರೋತ್ಸಾಹ ತುಂಬ್ತೀರಾ ಅಂತ ಹೇಳಿದ್ರೆ ಇದು ನನ್ನ ಗೆಲುವು ಅಲ್ವೇ ಅಲ್ವಾ ಇದು. ಯಾಕಂದ್ರೆ ಅವ್ರುಗಳು ಗೆಲ್ಲುವುದು ಜನಗಳು ಮಾಡಿರೋದು ಮೇಡಮ್, ಎಲ್ಲ ಜನಗಳ ಮೇಲೆ ಬಿಟ್ಟಿದ್ದೀನಿ ಇದು. ಯಾಕಂದ್ರೆ ಒಳ್ಳೆ ಉದ್ದೇಶ ಇತ್ತು ಅಂತ ಹೇಳಿದ್ರೆ ಕಳ್ಸೋ ಅಂತ ವ್ಯವಸ್ಥೆ ಅವ್ರು ಮಾಡ್ತಾರೆ. ಈಗ ಫೈನಲಿ ಸರ್ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಬಿಗ್ ಬಾಸ್ ಒಂದು ವೇದಿಕೆಯಾಗಿ ಉಳಿಬಾರದು, ಅದು ಬಡ ಜನ ನೋವು ನಲಿವು ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ವೇದಿಕೆ ಆಗ್ಬೇಕು. ಯಾಕಂದ್ರೆ ಜನಗಳು ನೋಡ್ತಾರೆ ಅದನ್ನ, ಒಳ್ಳೆ ರೀತಿಯಾಗಿ ಮನೋರಂಜನೆಗಳನ್ನ ಕೊಡಿ, ಬರೀ ಜಗಳಗಳಾಡೋದು ಆ ರೀತಿಗಳಾಗ್ಬಾರ್ದು ಅಂತ ಅಷ್ಟೇ ನನ್ನ ಅನಿಸಿಕೆ. ಜನಗಳಿಗೆ ಬೇಕಾಗಿದೆ ಮನೋರಂಜನೆ ಅಲ್ವಾ ಸರ್? ಇವ್ರು ಬರೀ ಕಿತ್ತಾಡ್ಕೊಂಡು ಟಾಂಟ್ ಹೊಡ್ಕೊಂಡು ಪರ್ಚಾಡ್ಕೊಂಡಿದ್ರೆ ಯಾವ ರೀತಿ ತೋರಿಸ್ತೀರಾ ಆ ರೀತಿ ತೋರಿಸಿ, ಅದನ್ನ ಈ ರೀತಿಗಳಲ್ಲಿ ಕೆಲವರು ಕಣ್ಣೀರ್ನಗಳನ್ನ ಬಿಂಬಿಸ್ಕೊಂಡು ತೋರ್ಸೋಂತ ಬೇಡ ಅಂತ ನನ್ನ ಅನಿಸಿಕೆ. ಓಕೆ ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ವೈಯಕ್ತಿಕವಾಗಿ. ಬಿಗ್ ಬಾಸ್ ಮನೆಗೆ ಹೋದ್ರೇನೆ ಸಾಧನೆನಾ ಸರ್? ಹೋಗ್ತಾ ಇದ್ರು ಸಾಧಿಸ್ಬೋದು. ನಾನು ಅದೇ ಹೇಳ್ತೀನಿ ಮೇಡಮ್, ನನ್ನ ಉದ್ದೇಶ ಇಷ್ಟೇ. ನೀವ್ ಹೇಳ್ತಿರೋದು ಹೌದು. ಈಗ ನಾನು ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರು ನನ್ನ ಕೆಲಸ ನಾನು ಮಾಡ್ಲೇಬೇಕಾ? ನನ್ ಗುರಿಗಳಂತೂ ನಿಲ್ಲಲ್ವಾ? ನಾನು ಏನ್ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಂತ ಮುಂದಿನ ದಿನಗಳಲ್ಲಿ ಹಣ ಏನಾದ್ರು ಬಂದಿದ್ರೆ ಅರ್ಧ ಹಣ ನಾನು ಬಡವರಿಗೆ ಅಂತ ಮೀಸಲಿಡೋಣ ಅಂತ ಅನ್ಕೊಂಡಿದ್ದೆ. ಕೆಲವು ಟೀಕೆಗಳು ಬರ್ತಾ ಇದಾವೆ, ಟೀಕೆಗಳು ಹೋಗ್ತಾ ಇದಾವೆ, ಅದ್ರ ಬಗ್ಗೆ ನಾನು ತಲೆಗೆಡ್ಸ್ಕೊಳ್ಳೋ ಅಂತ ಇದು ಮಾಡ್ತಿಲ್ಲ. ಯಾಕಂದ್ರೆ ಟೀಕೆಗಳು ಮಾಡೋದಂಥದ್ದು ಪ್ರತಿಯೊಬ್ಬರಿಗೂ ಇರೋಂತ ಹಕ್ಕದು. ಯಾಕಂದ್ರೆ ಅದ್ರ ವೈಯಕ್ತಿಕ ಹಕ್ಕಿದೆ, ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು. ಅದನ್ನ ನಾವು ಇದು ಬೇರೆ ರೀತಿಯಾಗಿ ಬಿಂಬಿಸ್ಕೊಳಕ್ ಹೋಗ್ಬಾರ್ದು. ಅವ್ರು ಟೀಕೆ ಮಾಡಿದ ತಕ್ಷಣ ನಮ್ ಕೆಲಸ ನಿಲ್ಲಲ್ಲ, ನಮ್ ಗುರಿಗಳು ನಿಲ್ಲಲ್ಲ. ಏನಂದ್ರೆ ಇವಾಗ ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಅಲ್ಲಿ ಬರುವಂತ ಸಂಬಳ ಆಗಿರ್ಲಿ ಅಥವಾ ನೀವೇನಾದ್ರೂ ಗೆದ್ದಿದ್ರೆ ಆ ಗೆದ್ದಿದ್ದ ಅಮೌಂಟ್ ಅಲ್ಲಿ ನೀವು ಸೋಷಿಯಲ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ. ಹೌದು, ಒಳ್ಳೆ ಕಾರಣ ಇಟ್ಕೊಂಡು ನೀವು ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ ನೀವು ಸಜ್ಜಾಗಿದ್ರಿ. ಈಗ ನಾನು ಸಮಾಜ ಗುರುತಿಸ್ಕೊಬೇಕು, ನನ್ಗೂ ಒಂದ್ ವೇದಿಕೆ ಬೇಕಲ್ವಾ? ನಂದು ಒಂದ್ ಸ್ವಾರ್ಥ ಇದೆ ಮೇಡಮ್. ಯಾಕಂದ್ರೆ ನಂದು ಒಂದ್ ಚಿಕ್ಕ ಸ್ವಾರ್ಥ, ನಾನು ಮೊದಲು ಗುರುತಿಸ್ಕೊಬೇಕಲ್ವಾ? ನಾನ್ ಗುರುತಿಸ್ಕೊಂಡ್ ನಂತರದಲ್ಲಿ ಮಾಡ್ಬೋದಲ್ವಾ? ಹೌದು, ಆ ಉದ್ದೇಶಕ್ಕೋಸ್ಕರ ಹೊರಟಿದ್ದಷ್ಟೇ. ಈಗ ಪಾಪ ಒಂದ್ ಹುಡುಗಿ ಹೊರಗಡೆ ಬರ್ತಾ ಇದೆ, ಆ ಹುಡುಗಿ ಹೆಸರು ಹೇಳೋದು ಬೇಡ. ಮುಂದಿನ ದಿನಗಳಲ್ಲಿ ನನ್ ಕೈಲಿ ಆದಷ್ಟು ಸಣ್ಣ ಮಟ್ಟದ ಸಹಾಯ ಹುಡುಗಿ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಯಾರು ಸರ್? ಕುಮಾರ್ ಏನಾದ್ರು ಬರ್ತಾ ಇದಾರ ಹೊರಗಡೆ? ನಾನು ಹೇಳಲ್ಲ, ಕೆಲವೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೊರಗಡೆ ಬಂದ ತಕ್ಷಣ. ಯಾಕಂದ್ರೆ ಅದು ವಿಡಿಯೋಗಳು ಹರಿದಾಡ್ತಿದೆ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲೆಲ್ಲ ಆಗ್ಲೇ. ಹುಡುಗಿ ಏನಾದ್ರು ಬಂದಂತ ಸಮಯದಲ್ಲಿ ನಾನು ಖಂಡಿತ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ. ಓಕೆ ಸರ್, ಈಗ ನಮ್ಮ ವೀಕ್ಷಕರು ಇಷ್ಟೊತ್ತು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ಲ, ಅವ್ರು ಇವಾಗ ಒಂದು ಪ್ರಶ್ನೆ ಮಾಡ್ತಾರೆ. ಏನಂತಂದ್ರೆ, ಈಗ ನೀವು ಹೇಳಿ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವಾಗಿಂದ ಅದನ್ನೇ ಹೇಳ್ತೀನಿ ಮೇಡಮ್, ನನಗೆ ಏನು ಟ್ಯಾಲೆಂಟ್ ಇಲ್ಲದೆ ಇರ್ಬೋದು, ಮನುಷ್ಯತ್ವ, ಮಾನವೀಯತೆ, ಒಂದ್ ಸರಳತೆ, ನಾನು ಹೇಳಿದ್ನಲ್ಲ ಅವಾಗ್ಲೇ, ಒಂದ್ ಹಸ್ತ ಊಟ ಹಾಕಿರ್ಬೋದು, ಪ್ರೋತ್ಸಾಹ, ಸೋತಾಗ ಬೆಂತಟ್ಟಿದ್ದಿರ್ಬೋದು, ಅದು ಒಂದ್ ಟ್ಯಾಲೆಂಟ್ ಅಂತ ಯಾಕೆ ಪರಿಗಣಿಸ್ತಿಲ್ಲ ನೀವು? ಟ್ಯಾಲೆಂಟ್ ಇದ್ರೆ ಮಾತ್ರ, ನಿಜವಾದ ಟ್ಯಾಲೆಂಟ್ ಅನ್ನೋದು ಇದಾರೆ. ಯಾಕಂತ ಹೇಳಿ ನನ್ಗೆ ಕೆಲವು ಪ್ರಶ್ನೆಗಳು ಜನಗಳು ಹೇಳ್ತಿರೋದು, ನಾನು ಹೇಳ್ತಾ ಇಲ್ಲ. ನವೀನ್ ಅವ್ರೆ ನಿಮ್ಮಂತವ್ರನ್ನೇ ಬಿಗ್ ಬಾಸ್ ಕರೆದಿಲ್ಲ ಅಂದ್ಮೇಲೆ ಅವರು ಇನ್ ನನ್ನಂತ ಬಡ ಮಕ್ಳುಗಳನ್ನ ಎಲ್ಲಿ ಕರೀತಾರೆ ಅಂತ ಕೇಳ್ತಾರೆ. ನನ್ಗೆ ತುಂಬಾ ಬೇಜಾರಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ನನ್ ವೈಯಕ್ತಿಕವಾಗಿದ್ದೆ ಎಲ್ಲ ಆದ್ಮೇಲೆ ವಿಡಿಯೋಗಳಲ್ಲಿ ವೈರಲ್ ಆಗ್ತಿದೆ, ಯಾರು ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ, ತಾವು ಮುಂದೆ ಬಂದಿರ ತುಂಬಾ ಧನ್ಯವಾದ. ನಿಮ್ಮಂತ ಒಳ್ಳೆ ಮನ್ಸಿಗೆ ಬಂದೇ ಹಾಕ್ತಾ ಇದ್ರ. ಆದ್ರೆ ತುಂಬಾ ವೈಯಕ್ತಿಕ, ಒಂದೇ ನಿಮಿಷ ಮಾತಾಡೋದು ಮೇಡಮ್. ಒಂದೇ ಒಂದು ತುಂಬಾ ಬೇಜಾರಾಗ್ತಿರೋಂತ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಸ್ಕೂಲ್ಗೆ ಹೋಗೋ ಒಂದು ಪುಟ್ಟ ಹುಡುಗ, ಅವ್ರ ತಂದೆ ತಾಯಿ ಯಾರು ಇಲ್ವಂತೆ, ಆ ಹುಡುಗನಿಗೆ ಬಟ್ಟೆ ಎಲ್ಲ ಫುಲ್ ಅರ್ಧೋಗ್ಬಿಟ್ಟಿದೆ. ಆ ಹುಡುಗ ಬಂದ್ ಹೇಳುತ್ತೆ, ಅಣ್ಣ ನೀನು ಬಿಗ್ ಬಾಸ್ ಹೋಗೋದು ನಮ್ಗೊಂದು ಹೆಲ್ಪ್ ಮಾಡ್ತೀಯ ಅಂತ ನಾವು ನಂಬಿದೀವಿ ಅಂತ ಹೇಳುತ್ತೆ. ನಂಗೆ ತುಂಬಾ ಬೇಜಾರಾಗುತ್ತವೆಲ್ಲ ನೋಡಿದಾಗ. ಯಾಕಂದ್ರೆ ಸಮಾಜದಲ್ಲಿ ನಾವ್ ಅನ್ಕೊಂಬೋದು, ಕುತ್ಕೊಂಡ್ ಮಾತಾಡ್ಕೊಂಬೋದಲ್ಲಿ ಏನೇ ಮಾತಾಡಿದ್ರು ಆ ನೋವುಗಳ್ನು ಹೇಳ್ತಲ್ವಾ, ಬಡವ್ರ ನೋವುಗಳ್ನು ಅವ್ರಿಗೆ ಮಾತ್ರ ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಆ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಓಕೆ, ಇವಾಗ ಹೆಂಗೆ ಸರ್, ಇವಾಗ ನಿಮ್ಗೆ ಅಲ್ಲಿ ಸುತ್ತಮುತ್ತಲಿರುವಂತ ಸಕಲೇಶ್ಪುರದ ಮಹಾ ಜನತೆ ಎಷ್ಟು ಸಪೋರ್ಟ್ ಮಾಡ್ತಾ ಇದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬಿಡಿ ನೀವು. ಸಕಲೇಶ್ಪುರ ಜನತೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಬಗ್ಗೆ ಪದಗಳೇ ಸಾಲ್ತಿಲ್ಲ ನನ್ಗೆ. ಇವತ್ತು ಕಣ್ಣಂಚಲ್ಲಿ ನೀರ್ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಸಕಲೇಶ್ಪುರ ಜನತೆ ಇವತ್ತು ನನ್ನನ್ನ ಕರ್ನಾಟಕದಾದ್ಯಂತ ಗುರುತಿಸಕ್ಕೆ, ಸಾಧನೆ ಮಾಡ್ಬೇಕು ಅಂತ ಗುರುತಿಸ್ಬೇಕು ಅಂತ ಹೇಳಿ ಅವರೇ ಕಾರಣ. ಆಂಬುಲೆನ್ಸ್ ಸಿಬ್ಬಂದಿ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬರು ನಾಗರಿಕರಾಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಶ್ರಮಿಕ ವರ್ಗದವರು, ಕಾರ್ಮಿಕ ವರ್ಗದವರು, ಪ್ರತಿಯೊಬ್ರು ನನಗೋಸ್ಕರ ಯಾರ್ಯಾರು ಇವತ್ತು ದೊಡ್ಡ ಮಟ್ಟಿಗೆ ತಲುಪಿಸ್ಬೇಕು ಅಂತ ನನ್ನ ನೋವು ಅವ್ರ ನೋವು ಅಂತ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಗಳಲ್ಲಿ ಎಲ್ಲಾ ಕಡೆ ಶೇರ್ ಮಾಡ್ತೀರಾ. ನಿಮ್ಗೆಲ್ಲ ಚಿರೋಣಿ ನಾನು ನಿಮ್ಮ ಪಾದ ಕಮಲಗಳಿಗೆ ನನ್ನ ನಮಸ್ಕಾರ. ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತ ಮಾಡ್ತೀನಿ. ಸರ್, ಈ ಒಂದ್ ಪ್ರಶ್ನೆ ಏನಂತಂದ್ರೆ,
ಈಗ ಯಾವುದೋ ಒಂದು ಊರಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳಿ, ಸೊ ಇವಾಗ ಸಕಲೇಶ್ಪುರನೇ ತಗೊಳ್ಳೋಣ. ಈಗ ನಾವು ಈ ಗಲ್ಲಿಯಲ್ಲಿ ಇರ್ತೀವಿ, ಪಕ್ಕದ ಗಲ್ಲಿಗೆ ನಾವು ಗೊತ್ತಿರೋದಿಲ್ಲ, ಸಾಮಾನ್ಯ ವ್ಯಕ್ತಿ ಹಾಗೆ. ಸೊ ನೀವು ಇಡೀ ಸಕಲೇಶ್ಪುರದಲ್ಲಿ ನೀವು ವೈರಲ್ ಆಗಿದ್ದೀರಿ, ಅಲ್ಲಿರೋ ಜನಗಳಿಗೆಲ್ಲ ನೀವು ಗೊತ್ತು, ಅಲ್ಲಿರೋ ಸಪೋರ್ಟ್ ಮಾಡ್ತಿದ್ದಾರೆ, ಬೆಂಡ್ ತಡ್ತಾ ಇದ್ದಾರೆ, ನೀವು ಬಿಗ್ ಬಾಸ್ ಮನೆಗೆ ಹೋಗ್ಲೇಬೇಕು ಅಂತಿದ್ದಾರೆ ಅಂತಂದ್ರೆ ಅಲ್ಲಿ ಹೆಂಗ್ ವೈರಲ್ ಆದ್ರೆ ನೀವು? ಆ ಕತೆ ಹೇಳಿ ನಮ್ಗೆ. ಅಂದ್ರೆ ನಾನು ಚಿಕ್ಕದ್ರಿಂದ ಒಂದು ಆಸೆ ಇಟ್ಕೊಂಡಿದ್ದೆ, ಒಳ್ಳೆತನ ಅಥವಾ ಒಳ್ಳೆ ಆಸೆಗಳು ಇದ್ದಾಗ ಜನಗಳೇ ಗುರುತಿಸ್ತಾರೆ ಅನ್ನಕ್ ಇದೇ ಉದಾಹರಣೆ ಅಷ್ಟೇ. ಓಕೆ. ಯಾಕಂದ್ರೆ ನಾನು ಚಿಕ್ಕದ್ರಿಂದನು ಈ ಕಣ್ಣು ಕಾಣದಿರೋಂತ ಸಮಾಜದಲ್ಲಿ ಪಾಪ ಮಕ್ಳುಗಳಿರ್ತಾರಲ್ಲ, ಅಂತವ್ರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದೇ ವರ್ಗ ಅಲ್ಲ, ಬೇರೆ ಬೇರೆ ವರ್ಗದವರೆಗೂ ನಾನು ಸಣ್ಣ ಪುಟ್ಟ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಬಂದೆ. ಇವತ್ತು ಸಣ್ಣ ಪುಟ್ಟ ಸಹಾಯಗಳೇ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಓಕೆ, ಅಂದ್ರೆ ಜನನೇ ಬೆಳೆಸ್ತಾ ಇದ್ದಾರೆ. ಹೌದು ಮೇಡಮ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಎಷ್ಟು ಫಾಲೋವರ್ಸ್ ಸರ್? ಫಾಲೋವರ್ಸ್ 100 ಜನ ಇರ್ಬೋದು ಅಷ್ಟೇ ನನಗೆ, ಅದ್ರ ಮೇಲೆ ಇಲ್ಲ. ಆದ್ರೆ ನಿಮ್ಮ ವಿಡಿಯೋಗಳು ವೈರಲ್ ಇದಾವು. ವೈರಲ್ ಆಗಿದೆ, ಬೇರೆ ಕಡೆ ಎಲ್ಲ ಆಗ್ತಿದ್ದಾರೆ. ಅಂದ್ರೆ ಬೇರೆಯವರು ನಿಮ್ಮ ವಿಡಿಯೋಗಳನ್ನ ವೈರಲ್ ಮಾಡ್ತಿದ್ದಾರೆ, ನಿಮ್ದೇ ಸ್ವಂತ ಸೋಷಿಯಲ್ ಮೀಡಿಯಾ ಇಲ್ಲ. ಓಕೆ ಸರ್, ಫೈನಲ್ ಇವಾಗ ವೀಕ್ಷಕರು ನೋಡ್ತಾ ಇದಾರಲ್ಲ, ಸೊ ಅವರಿಗೆ ನೀವೇನು ಫೈನಲ್ ಜಡ್ಜ್ಮೆಂಟ್ ಏನ್ ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ? ನಾನೇನು ಜಡ್ಜ್ಮೆಂಟ್ ಕೊಡೋನಲ್ಲ, ಜನಗಳೇ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಬೇಕೋ ಒಳ್ಳೇದನ್ನ ಆರಿಸ್ಕೊಳ್ಳೋ ಅಂತ ಪ್ರತಿಯೊಬ್ಬನಿಗೂ ದೇವರು ಒಳ್ಳೇದು ಕೆಟ್ಟದ್ದು ಆರಿಸ್ಕೊಳ್ಳೋ ಅಂತ ಯೋಚನೆಗೆ ಶಕ್ತಿ ಕೊಟ್ಟಿದ್ದಾನೆ. ಜನಗಳು ಯಾವ ರೀತಿ ಬೇಕೋ ಆ ರೀತಿ ಇದ್ ಮಾಡ್ತಾರೆ ಅಷ್ಟೇ, ಎಲ್ಲ ಜನಗಳ ಮೇಲೆ ನಿಂತಿರುತ್ತೆ. ಓಕೆ, ಈಗ ಏನಾದ್ರೂ ಒಂದ್ ವೇಳೆ ನಿಮ್ಗೆ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಏನಾದ್ರೂ ನಿಮ್ಗೆ ಅವಕಾಶ ಕೊಟ್ರೆ ಹೋಗ್ತೀರಾ ನೀವು? ಖಂಡಿತವಾಗ್ಲೂ ಹೋಗ್ತೀನಿ, ಯಾಕಂದ್ರೆ ಜನಗಳಿಗೋಸ್ಕರ ಹೋಗ್ತೀನಿ. ನಾನು ಇರೋದೇ ಜನಗಳಿಗೋಸ್ಕರ. ಮುಂದೆ ನಾನು ಸಕಲೇಶ್ಪುರದ ಭಾಗದಲ್ಲಿ ತುಂಬಾ, ಯಾಕಂದ್ರೆ ಮೇಡಮ್ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಷ್ಟೊಂದೆಲ್ಲ ಮಾತಾಡ್ತಾನಲ್ಲ ಅವನು, ಬರೀ ಜನ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬೇರೆ ರೀತಿಗಳಲ್ಲಿ ಇದ್ ಮಾಡ್ತಾನೆ ಅನ್ನೋದು ಬೇಡ. ಸಕಲೇಶ್ಪುರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಆನೆ ಗಲಾಟೆ ಆಗಿದೆ. ಆನೆ ತಾವು ಕೇಳಿದ್ರಲ್ವಾ, ಎಲ್ಲಾ ಕಡೆ ಸಕಲೇಶ್ಪುರದ ಆನೆ ಗಲಾಟೆ ಬಗ್ಗೆ ಕೇಳ್ತಾ ಇದ್ದೀರಾ. ಹೌದು ಸರ್. ಆದ್ರೆ ಅಲ್ಲಿಗೆ ಸರ್ಕಾರ ಯಾವ ರೀತಿ ಮಾಡ್ತಿದ್ಯೋ ಇಲ್ವೋ, ಅದನ್ನ ಯಾವ ರೀತಿ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸರ್ಕಾರನೂ ಮಾಡ್ತಾ ಇದೆ, ಜನಗಳು ಹೋರಾಟ ಮಾಡ್ತಿದ್ದಾರೆ. ಒಂದು ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಸರಿಯಾದ ರೀತಿಲಿ ಪಾಪ. ಯಾಕೆ ಆಸ್ಪತ್ರೆ ವ್ಯವಸ್ಥೆ ಇದೆ, ನಾನು ಯಾರನ್ನು ದೂಷಿಸೋ ಅಂತನಲ್ಲ, ಸರ್ಕಾರ ದೂಷಿಸೋ ಅಂತನಲ್ಲ, ಸರ್ಕಾರ ಪಾಪ ಅದ್ರ ಪಾಡಿ ಮಾಡಿದೆ. ಆದ್ರೆ ಒಂದ್ ಹಳ್ಳಿ ಭಾಗದಿಂದ ಬರ್ತಾರೆ ಅವರು, ಸಕಲೇಶ್ಪುರದ ಆಸ್ಪತ್ರೆ ಬಂದ ತಕ್ಷಣ ಎಷ್ಟು ದೊಡ್ಡ ಮಟ್ಟಕ್ಕೆ ಆದಾಗ ಹಾಸನ ಅಂತ ಜಿಲ್ಲೆಗೆ ಹೋಗ್ತಾರೆ, ಒಂದ್ ತಾಲೂಕಿಂದ ಒಂದ್ ಜಿಲ್ಲೆಗೆ ಹೋಗ್ತಾರೆ ಅನ್ಕೊಳ್ಳಿ ಮೇಡಮ್. ಜಿಲ್ಲೆಗೆ ಹೋದಂತ ಸಮಯದಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ. ಏನೋ ಒಂದ್ ಸಮಸ್ಯೆ ಅಂತ ಹೋದಾಗ ಆಸ್ಪತ್ರೆಗೆ ದುಡ್ಡು ಕಟ್ಟಕ್ಕಾಗದಲ್ಲಿ ಸಾಲಗಳನ್ನ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ಆ ನೋವುಗಳನ್ನ ಯಾರು ಕೇಳ್ತಿದಾರೆ ಇವತ್ತು? ಅಂತವರ ಧ್ವನಿಯಾಗಿ ಈಗ ನೀವು ನಿಲ್ತಾ ಇದ್ದೀರಿ, ಅಂತವರ ಬೆನ್ನಿಂದೆ ಬೆನ್ನಾಸರಿಯಾಗಿ ನೀವು ನಿಲ್ತಾ ಇದ್ದೀರಿ ಅಂತ ಹೆಮ್ಮೆಯಿಂದ ಹೇಳ್ತೀರಿ. ಒಳ್ಳೇದು ಸರ್, ನಿಮ್ಮಂತವ್ರ ಜೊತೆಗೆ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಖುಷಿ ಆಗ್ತಿದೆ, ಯಾಕಂದ್ರೆ ಇದ್ರಲ್ಲಿ ನನಗೆ ಯಾವುದೇ ರೀತಿ ಇದಿಲ್ಲ, ಮುಜುಗರ ಇಲ್ಲ ಇದ್ರಲ್ಲಿ. ಓಕೆ, ಒಳ್ಳೇದು. ಈಗ ಫೈನಲಿ ಸರ್ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಜನಗಳದ್ದು ಇದೊಂದು ವಿಚಾರ ಇರ್ಬೋದು, ಹೆಂಗಂತಂದ್ರೆ ಇವಾಗ ಇವರು ಸಮಾಜಪರ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಬಿಗ್ ಬಾಸ್ ಅಂತ ವೇದಿಕೆಯನ್ನ ಇವ್ರಿಗೆ ಕೊಟ್ಟಾಗ ಹೋದಾಗ, ಸೊ ಅಲ್ಲಿ ಜನಗಳದ್ದು ಒಂದು ಏನು ಸಿಗುತ್ತಂದ್ರೆ ನಿಮಗೆ ಬೆಂಬಲ ಸಿಗುತ್ತೆ. ಮುಂದೊಂದು ದಿನ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವ್ರು ಈ ದಾರಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಏನೋ. ಈ ಮಾತು ನನಗೆ ತುಂಬಾ ಬರ್ತಾ ಇದೆ, ನನಗೆ ಒಂದೇ ಒಂದು ಉತ್ತರ ಕೊಟ್ಬಿಡ್ತೀನಿ. ರಾಜಕೀಯಕ್ಕೆ ಹೋಗೋಂತ ಅವಶ್ಯಕತೆ ನನ್ಗಿಲ್ಲ. ಮೊದಲು ಜನಗಳಿಂದ ಗುರುತಿಸ್ಕೊಂಡು ಜನಗಳ ಮನ್ಸ್ ಗೆಲ್ಲೋದಷ್ಟೇ ನನ್ನ ಉದ್ದೇಶ. ನನಗೆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಯಾವುದೇ ಕಾರಣಕ್ಕೂ ನನ್ಗೆ ಆಸೆ ಆಕಾಂಕ್ಷೆಗಳಿಲ್ಲ. ರಾಜಕೀಯ ಅಂದ್ರೆ ಒಂದಕ್ಕೆ ಮಾತ್ರ ಸೀಮಿತ ಆಗ್ತೀವಿ, ಜನಗಳ ಮನ್ಸ್ ಗೆಲ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ಓಕೆ ಸರ್, ಒಟ್ಟಿನಲ್ಲಿ ಮುಂದೊಂದು ದಿನ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಆದರೂ ನಿಮಗೆ ಅವಕಾಶ ಸಿಕ್ಕರೆ, ನೀವು ಹೇಳ್ದಂಗೆ ಅಲ್ಲಿ ಬರುವಂತಹ ಆ ಹಣದಿಂದ ಸಮಾಜದ ಪರವಾಗಿ ಕೆಲಸ ಮಾಡಬೇಕು ಅಂತ ನೀವೇನು ಕನಸ್ಕೊಂಡಿದ್ದೀರಲ್ಲ, ಅದೆಲ್ಲವೂ ಕೂಡ ನನಸಾಗಲಿ ಅನ್ನೋದು ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ನೀವು ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಪ್ರೋತ್ಸಾಹ ಬೆಂಬಲ ಇದು ನನ್ನ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಸಕಲೇಶ್ಪುರ ಜನತೆಗಾಗಿರ್ಬೋದು ಅಥವಾ ಕರ್ನಾಟಕ ಜನತೆಗಾಗಿರ್ಬೋದು, ನಿಮ್ಮ ಪ್ರೋತ್ಸಾಹಗಳೇ ನಂಗೆ ದೊಡ್ಡ ಶಕ್ತಿ. ಇವತ್ತು ನೀವು ಗೆದ್ದಿದ್ದೀರಾ, ಮನುಷ್ಯತ್ವ ಮಾನವತೆಗಳು ಗೆದ್ದಿದೆ, ನಿಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಈಗ ಬಿಗ್ ಬಾಸ್ ಅನ್ನೋ ಈ ಒಂದು ಕಾರ್ಯಕ್ರಮ, ಇದರಲ್ಲಿ ಕಾಮನ್ ಮ್ಯಾನ್ಗಳನ್ನು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಈಗೇನು ಅಗ್ನಿ ಪರೀಕ್ಷೆ ಶುರುವಾಗಿದೆಯಲ್ಲ, ಇದಕ್ಕಿಂತ ಮುಂಚೆ ಪ್ರಾಸೆಸ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವರು ಹೇಳಿದರು. ಅದಲ್ಲದೆ ನಮ್ಮಂಥ ಪ್ರತಿಭಾವಂತರನ್ನು, ಮತ್ತು ನೋಡಿ ಪ್ರತಿಭಾವಂತರು ಅಂದಿದ ತಕ್ಷಣ ಈಗ ನಾವು ಒಂದು ಅಜೆಂಡಾಗೆ ಬಂದುಬಿಡ್ತೀವಿ, ಹಾಡಬೇಕು, ಕುಣಿಬೇಕು, ಡ್ಯಾನ್ಸ್ ಮಾಡಬೇಕು, ಇಲ್ಲ ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಬೇಕು, ಇಲ್ಲ ಅಂತಂದರೆ ಡೇರ್ ಆಗಿರಬೇಕು, ಜಗಳ ಮಾಡೋಕೆ ಎಲ್ಲದಕ್ಕೂ ಸಹಿ ಆಗಿರಬೇಕು ಅಂಥವ್ರಿಗೆ ಮಾತ್ರ ಬಿಗ್ ಬಾಸ್
ಪ್ರತಿಭೆಗಳು ಅಂತ ಒಂದು ಟ್ಯಾಗ್ಲೈನ್ ಕೊಟ್ಬಿಡ್ತೀವಿ. ಅದಲ್ಲ ಒಂದೊಳ್ಳೆ ಕಾಸ್ ಇಟ್ಕೊಂಡು ನಾವು ಯಾವುದಾದ್ರೂ ಒಂದು ಇದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ, ಹೆಜ್ಜೆ ತಗೊಳ್ತಾ ಇದ್ದೀವಿ ಅಂತಂದ್ರೂ ಕೂಡ ಅವರು ಕೂಡ ರಿಯಲ್ ಟ್ಯಾಲೆಂಟ್ಸ್. ನಾನು ಅದನ್ನು ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಈಗ ಅವರು ಕೂಡ ಒಂದೊಳ್ಳೆ ರೀಸನ್ನನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ ಅಂತಿದ್ದಾರೆ. ಮತ್ತು ಅವರು ಮಾತಲ್ಲಿ ತುಂಬ ಕ್ಲೆವರ್ ಆಗಿದ್ದಾರೆ. ಮಾತುಗಳನ್ನು ನೋಡಿದ್ರೆ ನಾನು ಯಾವ್ಯಾವ ಆ್ಯಂಗಲಲ್ಲಿ ಪ್ರಶ್ನೆ ಕೇಳಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದೆಲ್ಲದಕ್ಕೂ ಕೂಡ ಅವರು ಆನ್ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಅವ್ರಿಗೆ ಮಾತುಗಾರಿಕೆ ಚೆನ್ನಾಗಿದೆ ಅಲ್ವಾ. ಸೊ ಇವಾಗ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಮೆಂಟಲ್ ಎಬಿಲಿಟಿ ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಮಾತಿನಲ್ಲಿ ಕ್ಲೆವರ್ ಇರಬೇಕು. ಅದಿದ್ರೂ ಸಹಿತ ಅವ್ರಿಗೆ ಗೆಲ್ತಾರೆ. ಆಟ ಆಡಲೇಬೇಕು, ಕುಸ್ತಿ ಮಾಡಲೇಬೇಕು, ಹಾಡು ಹಾಡಲೇಬೇಕು, ಡ್ಯಾನ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ಸೊ ಇವರು ಮಾತು ಚೆನ್ನಾಗಿದೆ. ಸೊ ಬಿಗ್ ಬಾಸ್ ಏನಾದ್ರೂ ಒಂದು ವೇಳೆ ಇವರನ್ನ ಅರ್ಥ ಮಾಡಿಕೊಂಡು ಇವರ ವಿಡಿಯೋಗಳನ್ನು ಏನು ಸಕಲೇಶ್ಪುರದಲ್ಲಿ ವೈರಲ್ ಆಗ್ತಾ ಇದ್ದಾವಲ್ಲ, ಈ ವಿಡಿಯೋಗಳನ್ನು ನೋಡಿ ಅಟ್ಲೀಸ್ಟ್ ಅವರಿಗೆ ಮುಂದೊಂದು ದಿನ ವೈಲ್ಡ್ ಕಾರ್ಡ್ ಮೂಲಕ ಆದರೂ ಎಂಟ್ರಿ ಕೊಡಿಸೋ ಒಂದು ಪ್ರಯತ್ನ ಮಾಡಿದ್ರೆ, ಯಾರು ಬಡತನದಲ್ಲಿ ಬೇಯ್ತಾ ಇದ್ದಾರಲ್ಲ ಅವ್ರಿಗೆ ಇವರು ಬೆನ್ಗಾವಲಾಗಿ ನಾನು ನಿಂತ್ಕೊತೀನಿ ಅಂತ ಹೇಳಿ ಇವರು ಕನಸು ಕಾಣ್ತಾ ಇದ್ದಾರಲ್ಲ, ಸೊ ಅದು ಸಹಕಾರ ಆಗುತ್ತೆ ಅನ್ನೋಂಥ ಒಂದು ಆಶಾ ಮನೋಭಾವ ನಮ್ಮದಾಗಿದೆ. ಸೊ ಇಷ್ಟೊತ್ತು ನಾವು ಅವ್ರ ಜೊತೆ ಮಾತನಾಡಿರುವಂತಹ ಈ ಒಂದು ಸಂಭಾಷಣೆ ಮತ್ತು ನವೀನ್ ಅವರ ಬಗ್ಗೆ ಪ್ರಮುಖವಾಗಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.